ಸರ್, ಈಗ ಅಚ್ಚರಿ ಅಭ್ಯರ್ಥಿ ಹೆಸರು ಒಂದು ಕೇಳಿ ಬರ್ತಾ ಇದೆ. ಸದಾನಂದ ಗೌಡರು ಈಗಷ್ಟೇ ಈ ಒಂದು ತಾವು ಕೂಡ ಆಕಾಂಕ್ಷಿ ಅಂತೇಳಿ ಎಲ್ಲೊಂದು ಕಡೆ ಮಾಧ್ಯಮ ವಲಯದಲ್ಲಿ ಕೇಳಿ ಬರ್ತಾ ಇದೆ. ತಾವು ಹೇಳ್ತೀರಿ ಸರ್? ಇಲ್ಲ, ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಈಗ ತಾವು ಕಾಂಗ್ರೆಸ್ಸಲ್ಲಿ ತ್ಯಾಗ ಮಾಡಿ ನೀವು ಈಗ ಪರ್ಮನೆಂಟ್ ಇಲ್ಲಿ ಶಾಸಕರಾಗಿರ್ತಾ ಇದ್ರಿ. ತಾವು ಇರೋ ತನಕ ಇದೇ ಕ್ಷೇತ್ರದಲ್ಲಿ ಪರ್ಮನೆಂಟ್ ಶಾಸಕರಾಗಿರ್ತದೆ, ಸಚಿವರು ಸಹ ಆಗಿರ್ತಾ ಇದ್ರಿ. ಅದನ್ನು ಬಿಟ್ಟು ಬಂದಿದ್ದೀರಾ. BJP ತಮ್ಮನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಸರ್? ಈಗ BJPಯವರು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ, ಈಗಲೂ ಕೂಡ ನಡೆಸ್ಕೊಳ್ತಾರೆ ಅಂತೇಳಿ ನಾನು ನಂಬಿಕೆಯನ್ನು ಇಟ್ಟಿದ್ದೀನಿ. ಸರ್, ಈಗ ಅಂತಿಮವಾಗಿ ಕಸರತ್ತು ನಡೀತಿದೆ. ಈಗ ಅಲೋಕ್ ವಿಶ್ವನಾಥ್ ಜೊತೆ ಮತ್ತು ನಿಮಗೂ ಮತ್ತು ಈ ಸದಾನಂದ ಗೌಡರು ಇದರಲ್ಲಿ ಅಂತಿಮವಾಗಿ ತಮಗೆ ಟಿಕೆಟ್ ಆಗುತ್ತೆ ಅಂತ ಒಂದು ಭರವಸೆ ಇದೆಯಾ ಸರ್? ನಮ್ಮ ಪಕ್ಷದ ಮೇಲೆ, ನಮ್ಮ ಪಕ್ಷದ ಮುಖಂಡರುಗಳ ಮೇಲೆ ವಿಶ್ವಾಸ ಇದೆ. ಯಾಕೆಂದರೆ ಇವತ್ತು ಈ 3 ಜಿಲ್ಲೆಗಳಲ್ಲಿ ನಾನು, ನಮ್ಮ MTB ನಾಗರಾಜಣ್ಣವರು ಇಬ್ಬರೂ ಸೇರಿ 2 ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಾವು ಆಗಿದ್ವಿ. ಈ ಭಾಗದಲ್ಲಿ ಭಾಳ ಬಲಹೀನತೆ ಇತ್ತು ನಮಗೆ, ಭಾರತೀಯ ಜನತಾ ಪಕ್ಷದ ಸಂಘಟನೆಗೆ. ಇಲ್ಲಿ ಒಂದು ಪುಷ್ಟಿಯನ್ನು ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಅನೇಕ ಮುಖಂಡರುಗಳನ್ನು, ಅನ್ಯ ಪಕ್ಷಗಳ ಮುಖಂಡರುಗಳು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಬಂದು ಕೆಲವು ಕಡೆ ಅಭ್ಯರ್ಥಿಗಳು ಇಲ್ಲದಿದ್ದ ಕಡೆ ಕೂಡ ನಾವು ಅಭ್ಯರ್ಥಿಗಳನ್ನು ತಂದು ಹಾಕಿ ಭಾಳ ಬಲವಾದಂಥ ಪೋಟಿಯನ್ನು ಮಾಡಿದ್ದೇವೆ. ನಮ್ಮ ಓಟಿನ ಸರಾಸರಿ ಕೂಡ ಭಾಳ ಹೆಚ್ಚಾಗಿದೆ 3 ಜಿಲ್ಲೆಗಳಲ್ಲಿ. ಹಾಗಾಗಿ ನಾನು ಅನಿರೀಕ್ಷಿತವಾದಂಥ ಸೋಲಾದ ಮೇಲೆ ಇವತ್ತು 4 ವರ್ಷಗಳು ನಾನು ಯಾವುದೇ ಅಧಿಕಾರ ಸ್ಥಾನಮಾನ ಇಲ್ಲದೇ ಇದ್ದರೆ ಪಕ್ಷಕ್ಕೂ ನಷ್ಟ ಆಗ್ತದೆ. ಈ 3 ಜಿಲ್ಲೆಗಳಲ್ಲಿ ಕಾರ್ಯಕರ್ತರಿಗೂ ಒಂದು ರೀತಿಯಲ್ಲಿ ಯಾರಾದರೂ ಒಬ್ಬರು ನಾಯಕರಿದ್ದರೆ ಅವರಿಗೆ ಸಂಘಟನೆ ಭಾಳ ಸುಲಭ ಆಗ್ತದೆ. ನಮ್ಮ ಜನರಿಗೂ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಆಗ್ತದೆ. ಆ ಕಾರಣಕ್ಕೆ ನಾನು ಮನವಿ ಮಾಡಿದ್ದೇನೆ. ಮನವಿಯನ್ನು ಅವರು ನನ್ನ ಮನವಿಗೆ ಸ್ಪಂದಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಸರ್, ಈಗ ನಾವು ನೋಡ್ತಕ್ಕಂಥ ಒಂದು ಹಿನ್ನೆಲೆ ಅಂದರೆ ಈಗ ಜನರು ಕೂಡ ತಾವು MP ಆಗಬೇಕಂತೇಳಿ ಬಯಸ್ತಾ ಇದ್ದಾರೆ. ತಾವೀಗ 2ನೇ ಇನ್ನಿಂಗ್ಸ್ ಆರಂಭ ಮಾಡಿದ್ದೀರಾ. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಏನಿಲ್ಲ, ಜನರ ಸೇವೆ ನಿತ್ಯ ನಿರಂತರವಾಗಿ ಇರಬೇಕಾಗ್ತದೆ. ಅದು ಲೋಕಸಭಾ ಸದಸ್ಯರಾಗ್ಬೋದು, ವಿಧಾನಸಭಾ ಸದಸ್ಯರಾಗಿ ಇರ್ಬೋದು, ಯಾವುದೂ ಇಲ್ದಿರ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಜನರ ಸೇವೆಯನ್ನು ಮಾಡೋದು ನನ್ನ ಆದ್ಯ ಕರ್ತವ್ಯ. ನಾನು ನನ್ನ ಜೀವನವನ್ನೇ ಜನರ ಸೇವೆಗೋಸ್ಕರ ಮುಡಿಪಾಗಿ ಇಟ್ಟಿದ್ದೇನೆ. ಸರ್, ಒಂದು ವೇಳೆ BJPಯಿಂದ ಟಿಕೆಟ್ ಮಿಸ್ ಆದರೆ ತಮ್ಮ ಮುಂದಿನ ನಡೆ ಏನು ಸರ್? ಈಗ ನಾವು ಊಹಾಪೋಹಗಳಿಗೆ ಪ್ರಶ್ನೆ ನಾವೇ ಹಾಕ್ಕೊಂಡು ಅದಕ್ಕೆ ಉತ್ತರ ಕೊಡೋಕೊಳೋ ಅಂಥ ಪ್ರಯತ್ನ ಮಾಡೋದು ಬೇಡ. ಲೆಟ್ ಅಸ್ ವೆಯ್ಟ್. ಆಶಾಭಾವನೆಯಿಂದ ಇದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.